ಶ್ರೀ ಗುರುಭ್ಯೋ ನಮಃ. ತತ್ವ ವಿವೇಕದಲ್ಲಿ ಈ ಜಡದ ವಿಭಾಗಗಳನ್ನು ನಾವು ನೋಡ್ತಾ ಇದ್ದೀವಿ. ನಿತ್ಯವಾದ ಜಡ ಹಾಗೆ ಅನಿತ್ಯವಾದ ಜಡ ಅನ್ನೋದನ್ನೆಲ್ಲ ನಾವು ನೋಡಿದ್ದೇವೆ. ಆ ನಿತ್ಯವಾದ ಜಡದಲ್ಲಿ ಪಂಚಮಹಾಭೂತಗಳು, ಇಂದ್ರಿಯಗಳು, ಪ್ರಾಣಗಳು, ಅವುಗಳ ಮತ್ತೆ ಗುಣಗಳು, ಇವುಗಳೆಲ್ಲದರ ಸೂಕ್ಷ್ಮ ರೂಪ ಇದೆ. ಇವುಗಳೆಲ್ಲದರ ವಿಕಾರವನ್ನೇ ಅನಿತ್ಯ ಅಂತ ಹೇಳ್ತಾರೆ ಅಂತ ಇಷ್ಟು ಬಂದಿದೆ. ಈಗ ಇಲ್ಲಿ ಮುಂದೆ ನಾವು ನೋಡ್ತಿರುವುದು ತತ್ವ ಸಂಖ್ಯಾನಕ್ಕೆ ಅಥವಾ ತತ್ವ ವಿವೇಕಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ಹೆಚ್ಚಿನ ವಿಚಾರವೇ. ಅದರಿಂದ ಹೆಚ್ಚಿನ ಜಿಜ್ಞಾಸೆ ಯಾರಿಗಾದ್ರೂ ಇದ್ರೆ ಅವ್ರು ಇದನ್ನು ಕೇಳ್ರಿ. ಉಳಿದವರು ಇದನ್ನ ಕೇಳಬೇಕಾದ ಅಗತ್ಯ ಏನೂ ಇಲ್ಲ. ಮುಂದಿನ ಬೇರೆ ಬೇರೆ ಗ್ರಂಥಗಳಲ್ಲಿ ಬ್ರಹ್ಮಸೂತ್ರ ಭಾಷ್ಯ, ಭಾಗವತ ತಾತ್ಪರ್ಯ ಇತ್ಯಾದಿಗಳಲ್ಲಿ ಅದು ವಿವರವಾಗಿ ಬಂದೇ ಇದೆ. ಇಂದ್ರಿಯಗಳ ಬಗ್ಗೆ ನಿರ್ದಿಷ್ಟವಾಗಿ ನಾವಿಲ್ಲಿ ನೋಡಬೇಕು ಇವತ್ತು. ಹಾಗೆಯೇ ಉಳಿದ ಭೂತಗಳು ಇತ್ಯಾದಿಗಳ ಬಗ್ಗೆನೂ ಕೂಡ ಗಮನಿಸಬೇಕು. ಇಂದ್ರಿಯಗಳನ್ನ 5 ಇಂದ್ರಿಯಗಳು, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ ಮತ್ತು ಮನಸ್ಸು ಇದನ್ನು ಇಲ್ಲಿ ತಗೊಂಡಿದ್ದಾರೆ. ಅಲ್ಲಿ ತತ್ವ ಸಂಖ್ಯಾನದಲ್ಲಿ ಮನಸ್ಸು ಮತ್ತು ಬುದ್ಧಿ ಎರಡನ್ನೂ ತಗೊಂಡಿದ್ದಾರೆ. ಬುದ್ಧಿರ್ ಮನಃ ಅಂತ. ಇವೆಲ್ಲವೂ ಕೂಡ ನಿತ್ಯ ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ ತತ್ವ ವಿವೇಕದಲ್ಲಿ. ಇವೆಲ್ಲವೂ ಅಸಂಸೃಷ್ಟ ಅನಿತ್ಯ ಅಂತ ಅಲ್ಲಿ ತತ್ವ ವಿವೇಕದಲ್ಲಿ, ತತ್ವ ಸಂಖ್ಯಾನದಲ್ಲಿ ವರ್ಣನೆ ಮಾಡಿದ್ದಾರೆ. ಇಲ್ಲೊಂದು ಪ್ರಶ್ನೆ, ಈ ಇಂದ್ರಿಯಗಳು ಎಲ್ಲಿಂದ ಬಂದವು? ಅವಾಗಿನ್ನೂ ದೇಹವೇ ಬಂದಿಲ್ವಲ್ಲ ಅಂತ ಒಂದು ಪ್ರಶ್ನೆ. ನಾವೀಗ ಇಡೀ ವಿಶ್ವವನ್ನ 3 ಸ್ಲ್ಯಾಬ್ನಲ್ಲಿ ವಿಭಾಗಿಸಿ ನೋಡಿದ್ದೀವಿ. ಒಂದು ಪ್ರಕೃತಿ, ಅದಾದ್ಮೇಲೆ ಬರುವಂಥವು ಮಹತ್ತತ್ವ ಮೊದಲಾದವುಗಳು, ಅದಾದ್ಮೇಲೆ ಬರುವಂಥವು ಬ್ರಹ್ಮಾಂಡ ಮತ್ತು ಬ್ರಹ್ಮಾಂಡದ ಒಳಗಿನ ವಸ್ತುಗಳು ಅಂತ. ಆ ಬ್ರಹ್ಮಾಂಡದ ಒಳಗಿನ ವಸ್ತುಗಳಲ್ಲೇ ನಿಮ್ಮ ದೇಹ, ಎಲ್ಲ ದೇಹಗಳು ಕೂಡ ಸೇರಿಕೊಂಡಿವೆ. ಆ ದೇಹಗಳೇ ಇಲ್ಲ ಇನ್ನು. ದೇಹಗಳು ಬರುವುದು ಆಮೇಲೆ. ಅದಕ್ಕಿಂತ ಮುಂಚೆ ಇಂದ್ರಿಯಗಳು ಬರುವುದು ಎಲ್ಲಿಂದ ಅಂತ ಒಂದು ಪ್ರಶ್ನೆ. ಅಲ್ಲಿ ಇರುವುದು ಮಹತ್ತತ್ವ, ಅಹಂಕಾರ ತತ್ವ ಮೊದಲಾದದ್ದೆಲ್ಲವೂ ಕೂಡ ಅಲ್ಲಿದ್ದೇ ಇದೆ. ಅವೆಲ್ಲದರ ಜೊತೆಗೆ ಇಂದ್ರಿಯಗಳು ಬರುವುದು ಎಲ್ಲಿಂದ? ಇದೊಂದು ಪ್ರಶ್ನೆ. ಅದಕ್ಕೆ ಆ ಇಂದ್ರಿಯದ ಬಗ್ಗೆ ಬ್ರಹ್ಮಸೂತ್ರ ಭಾಷ್ಯ ಮತ್ತು ಭಾಗವತ ತಾತ್ಪರ್ಯ ಹಾಗೆ ಬೃಹದಾರಣ್ಯಕ ಭಾಷ್ಯ ಅಲ್ಲಿ ಏನು ಬಂದಿದೆ ಅನ್ನೋದನ್ನು ಸ್ವಲ್ಪ ಗಮನಿಸಬೇಕು. ನಮಗೆ ಇಂದ್ರಿಯಗಳು ಅಂದ್ರೆ ಏನು ಮತ್ತು ಅವು ಮೂಲತಃ ಎಲ್ಲಿ ಇರ್ತವೆ, ಅದರಲ್ಲಿ ಎಷ್ಟು ವಿಧ ಅನ್ನೋದನ್ನೆಲ್ಲ ಗಮನದಲ್ಲಿ ತಂದ್ಕೋಬೇಕು ನಾವು ಮೊದಲಿಗೆ. ಅದು ನಮ್ಗೆ ಗೊತ್ತಿರಬೇಕು. 11 ಇಂದ್ರಿಯಗಳು ಅಥವಾ 12 ಇಂದ್ರಿಯಗಳು ಅಂತ ಒಂದ್ಸರಿ ನಾವು ಈಗಾಗಲೇ ಹೇಳಿದ್ದೇವೆ. ಅದಷ್ಟೇ ಅಲ್ಲ, ಇಂದ್ರಿಯಗಳು 11 ಅಂತನ್ನೋದು ಅವುಗಳ ಸಂಖ್ಯೆ ಆಯಿತು. ಅವು ಎಷ್ಟು ವಿಧ ಅಂತ, ವಿಧ ಎಷ್ಟು ಅಂತ ಪ್ರಶ್ನೆ ಬಂದಾಗ, ಜೀವ ನಮ್ಮ ಸಿದ್ಧಾಂತದಲ್ಲಿ ಸಾಕಾರ, ನಮಗಿದು ಗೊತ್ತಿದೆ. ಅವನಿಗೆ ಕೈ, ಕಾಲು ಮೊದಲಾದ ಅಂಗಾಂಗಗಳು ಇವೆ, ಕರ್ಮೇಂದ್ರಿಯಗಳು ಇವೆ, ಹಾಗೆ ಜ್ಞಾನೇಂದ್ರಿಯಗಳು ಇವೆ. ಕಣ್ಣು, ಕಿವಿ ಮೊದಲಾದದ್ದೆಲ್ಲ ಇದ್ದೇ ಇದೆ. ಅವೆಲ್ಲವೂ ಜೀವ ಸ್ವರೂಪವಾದಂತಹ ಅಪ್ರಾಕೃತವಾದಂತಹ ಕರ್ಮೇಂದ್ರಿಯಗಳು ಮತ್ತು ಜ್ಞಾನೇಂದ್ರಿಯಗಳು. ಇದಲ್ಲದೇನೆ ಜಡವಾದಂತಹ ಇಂದ್ರಿಯಗಳಿವೆ. ಆ ಜಡವಾದಂತಹ ಇಂದ್ರಿಯಗಳು ಅದ್ರ ಬಗ್ಗೆ ಈಗಿಲ್ಲಿ ತತ್ವ ಸಂಖ್ಯಾನದಲ್ಲಿ ಮತ್ತು ತತ್ವ ವಿವೇಕದಲ್ಲಿ ಹೇಳ್ತಿದ್ದಾರೆ. ಆ ಜಡವಾದ ಇಂದ್ರಿಯಗಳು ಎರಡನೇ ಇಂದ್ರಿಯಗಳು. ಸ್ವರೂಪಭೂತ ಇಂದ್ರಿಯಗಳು ಮೊದಲನೇದ್ದು, ಜಡವಾದ ಇಂದ್ರಿಯಗಳು ಎರಡನೇದು. ತತ್ವ ಸಂಖ್ಯಾನ ತತ್ವ ವಿವೇಕದಲ್ಲಿ ಹೇಳಲ್ಪಟ್ಟವು. ಅದ್ರ ಬಗ್ಗೆ ನಾವು ಬ್ರಹ್ಮಸೂತ್ರ ಭಾಷ್ಯ, ಭಾಗವತ ತಾತ್ಪರ್ಯ, ಬೃಹದಾರಣ್ಯಕದಲ್ಲಿ ನೋಡಬೇಕಾಗಿರೋದು. ಮೂರನೇದ್ದು ಅಂದ್ರೆ ಈಗ ನಮ್ಮ ಕಣ್ಣು ಅಂದ್ಕೊಂಡ್ರೆ ನಾವು ಯಾವುದು ಕಣ್ಣನ್ನು ಗುರುತಿಸ್ತೀವಿ. ನಿಮ್ಮ ಕಣ್ಣು ಅಂದ್ರೆ ನಿಮ್ಮ ಕಣ್ಣನ್ನು ನಾವು ಕಣ್ಣಾರೆ ನೋಡಿದ್ದೀವಿ. ಕಣ್ಣು, ಕಿವಿ, ಮೂಗು ಮೊದಲಾದ ಈ 5 ಜ್ಞಾನೇಂದ್ರಿಯಗಳು, ಹಾಗೆ 5 ಕರ್ಮೇಂದ್ರಿಯಗಳು, ಇದನ್ನೆಲ್ಲ ನಾವು ನೋಡಿದ್ದೀವಿ. ಮನಸ್ಸನ್ನು ನೋಡಿಲ್ಲ, ಆದ್ರೆ ಮನಸ್ಸಿನ ಅನುಭವ ಇದೆ. ಆದರೆ ಈಗೇನು ನಮ್ಮ ದೇಹ, ನಿಮ್ಮ ದೇಹ, ಪ್ರಾಣಿಗಳ ದೇಹ, ಪಕ್ಷಿಗಳ ದೇಹ ಇದೆಲ್ಲ ಇದೆಯಲ್ಲ, ಇದಕ್ಕೆಲ್ಲದಕ್ಕೂ ಇರುವಂಥದ್ದು ಈ ಕಣ್ಣು, ಕಿವಿ, ಮೂಗು ಮೊದಲಾದದ್ದು ಇದೆಯಲ್ಲ, ಇದನ್ನ ಕಣ್ಣು ಅಂತ ಹೇಳಿ ಕಡ್ಡಿಯಿಲ್ಲ. ಕಣ್ಣು ಹೌದು, ಕಿವಿಯೂ ಹೌದಿದು. ಆದರೆ ಇದು ಇಂದ್ರಿಯ ಅಲ್ಲ. ಇಂದ್ರಿಯ ಇರುವುದು ಒಳಗೆ,
ಅದೆಲ್ಲಿದೆ ಅಂದ್ರೆ ಶಾಸ್ತ್ರದಲ್ಲಿ ಇದನ್ನು ವರ್ಣನೆ ಮಾಡಿದ್ದಾರೆ. ಲಿಂಗದೇಹದಲ್ಲಿ ಇವೆ ಅವು. ಜೀವನಿಗೆ ಸ್ವರೂಪ ದೇಹ, ಅದಾದ್ಮೇಲೆ ಲಿಂಗದೇಹ, ಅದಾದ್ಮೇಲೆ ಅನಿರುದ್ಧ ದೇಹ, ಅದಾದ್ಮೇಲೆ ಭೌತ ದೇಹ, ಇವಿಷ್ಟಿವೆ. ಭೌತ ದೇಹ ಅಂದ್ರೆ ಪ್ರತಿಯೊಂದು ಜನ್ಮದಲ್ಲಿ ತಂದೆ ತಾಯಿಂದ್ರಿಂದ ಹುಟ್ಟುತ್ತಿರ್ತದೆ, ಸಾಯ್ತಿರ್ತದೆ. ಸ್ವರೂಪ ದೇಹ ಅನ್ನೋದು ಅನಾದಿ ಕಾಲದಿಂದಲೂ ಇದೆ, ಅನಂತ ಕಾಲಕ್ಕೂ ಅದು ಮುಂದುವರಿತದೆ. ಲಿಂಗದೇಹ ಅನಾದಿ ಕಾಲದಿಂದ ಇದೆ, ಅನಂತ ಕಾಲಕ್ಕೆ ಅದು ಮುಂದುವರಿಯೋದಿಲ್ಲ, ಅದು ಮುಕ್ತಿಯಲ್ಲಿ ಭಗ್ನ ಆಗಿ ಹೋಗ್ತದೆ. ಅನಿರುದ್ಧ ದೇಹವನ್ನ ಆ ಸೃಷ್ಟಿಯಲ್ಲಿ, ಆ ಒಂದು ನಿರ್ದಿಷ್ಟ ಕಲ್ಪದಲ್ಲಿ ಪರಮಾತ್ಮ ನಮಗೆ ತೊಡಿಸಿ ಕಳಿಸ್ತಾನೆ. ಈ ಲಿಂಗದೇಹದಲ್ಲಿ 11 ಇಂದ್ರಿಯಗಳು ಮತ್ತೆ ಪಂಚಮಹಾಭೂತಗಳು, ನಮ್ಮ ಸೃಷ್ಟಿಗೆ ಸಂಬಂಧಪಟ್ಟ ಪಂಚಮಹಾಭೂತಗಳು, ಇವು ಅನಾದಿ ಕಾಲದಿಂದಲೂ ಇವೆ. ಸೃಷ್ಟಿ ಕಾಲದಲ್ಲಿ ಅವುಗಳಿಗೆ ಪಂಚಭೂತಗಳ ಅಂಶಗಳಿಂದ ಉಪಚಯ ಅಂದ್ರೆ ಪೋಷಣೆ ಆಗ್ತದೆ. ಪಂಚಭೂತಗಳು ಕೂಡ ಅಲ್ಲಿದ್ದೇವೆ, ಇಂದ್ರಿಯಗಳು ಇವೆ, ಇವೆಲ್ಲದಕ್ಕೂ ಆ ಪಂಚಮಹಾಭೂತಾಂಶಗಳಿಂದ ಉಪಚಯ ಆಗ್ತದೆ, ಪೋಷಣೆ ಆಗ್ತದೆ. ಈ ಜೀವ, ನಾನು ಈಗಾಗಲೇ ಹೇಳಿದೆ, ಸ್ವರೂಪ ದೇಹ ಅನಾದಿ ಕಾಲದಿಂದ ಇದೆ, ಅದಕ್ಕೆ ಅನಿರುದ್ಧ ದೇಹ, ಅದಕ್ಕೆ ಲಿಂಗ ದೇಹ ಇದೆ, ಅದರ ಹೊರಗೆ ಅನಿರುದ್ಧ ದೇಹ ಇದೆ, ಅದರೊಳಗೆ ಭೌತ ದೇಹ ಇದೆ ಅಂತ ಹೇಳಿದ್ನಲ್ಲ. ಭೌತ ದೇಹದ ಮರಣ ಆದಾಗ ಆ ಪೋಷಣೆ ಹೊಂದಿದಂಥ ಭಾಗಗಳಿವೆಯಲ್ಲ, ಅವು ಕೆಲವು ಪಂಚಮಹಾಭೂತಗಳಲ್ಲಿ ಸೇರಿ ಹೋಗ್ತವೆ. ಇನ್ನು ಕೆಲವು ಜೀವನ ಜೊತೆಗೆ ಇರ್ತವೆ, ಅಂದ್ರೆ ಅದನ್ನ ಲಿಂಗದೇಹದಲ್ಲಿಯೇ ಅವಿರ್ತವೆ. ಇದು ಶಾಸ್ತ್ರದ ಒಂದು ನಿರ್ಣಯ. ಈ ದೇಹಗಳೇನು, ಈ ಇಂದ್ರಿಯಗಳೇನಿವೆಯಲ್ಲ, ಲಿಂಗದೇಹದಲ್ಲಿ ಅನಾದಿ ಕಾಲದಿಂದಲೂ ಇರುವಂತಹ ಪಂಚಮಹಾಭೂತಗಳ ಜೊತೆಗೆ ಇರುವಂತಹ 11 ಇಂದ್ರಿಯಗಳಿವೆಯಲ್ಲ, ಅವುಗಳನ್ನೇ ಇಲ್ಲಿ ತತ್ವಸಂಖ್ಯಾನದಲ್ಲಿ ಮತ್ತು ತತ್ವ ವಿವೇಕದಲ್ಲಿ ಆ 24 ತತ್ವಗಳಲ್ಲಿ ಸೇರಿಸಿ, 24 ಅಥವಾ 23 ತತ್ವಗಳಲ್ಲಿ ಅವುಗಳನ್ನು ಸೇರಿಸಿ ವರ್ಣನೆ ಮಾಡಿರೋದು. ಅವುಗಳನ್ನೇ ತತ್ವಸಂಖ್ಯಾನ ಅಸಂಸೃಷ್ಟ ಅನಿತ್ಯ ಅಂತ ವರ್ಣನೆ ಮಾಡಿದೆ. ಅದನ್ನ ತತ್ವ ವಿವೇಕ ನಿತ್ಯ ಅಂತ ವರ್ಣನೆ ಮಾಡಿದೆ. ಏನಿದ್ರು ಇವುಗಳನ್ನೇ ವರ್ಣನೆ ಮಾಡಿರೋದು. ಇದು ನಮಗೆ ಬೇಸಿಕಲಿ ಗೊತ್ತಿರಬೇಕು. ಮುಕ್ತಿಗೆ ಹೋಗುವಾಗ ಲಿಂಗದೇಹವು ಭಗ್ನ ಆಗ್ತದೆ. ಲಿಂಗದೇಹದಲ್ಲಿರುವ ಪಂಚಮಹಾಭೂತಗಳ ಅಂಶಗಳು 11 ಇಂದ್ರಿಯಗಳು ನಷ್ಟ ಆಗಿ ಹೋಗ್ತವೆ. ಮುಕ್ತಿಯಲ್ಲಿ ಅವನು ಸ್ವರೂಪದ್ಭೂತವಾದ ದೇಹ ಮತ್ತು ಸ್ವರೂಪಭೂತವಾದ ಇಂದ್ರಿಯಗಳ ಜೊತೆಗೇನೆ ಇರ್ತಾನೆ, ಅದರಲ್ಲೇ ಎಲ್ಲವನ್ನು ಅನುಭವಿಸ್ತಾನೆ. ಜೀವ ಮರಣಿಸಿದಾಗ ಅವನ ದೇಹದ ಅಂಶಗಳಲ್ಲಿ ಕೆಲವು ಪಂಚಮಹಾಭೂತಗಳಲ್ಲಿ ಸೇರ್ತವೆ. ಅವನ ದೇಹವನ್ನು ತೊಗೊಂಡು ಸುಟ್ಟಾಗ ಅಥವಾ ಮಣ್ಣಿನಲ್ಲಿ ಹೂತಾಗ ಆ ಉಪಚಿತವಾದ ಭಾಗದ ಕೆಲವು ಅಂಶಗಳು ಪಂಚಮಹಾಭೂತಗಳಲ್ಲಿ ಹೋಗಿ ಸೇರ್ತವೆ. ಇನ್ನು ಕೆಲವು ಭಾಗಗಳು ಆ ಜೀವನ ಜೊತೆಗೆ ಮುಂದುವರಿತವೆ. ಇದನ್ನು ಗಮನಿಸಬೇಕು. ಸೃಷ್ಟಿ ಕಾಲದಲ್ಲಿ ಅನಾದಿ ಕಾಲದಿಂದಲೂ ಲಿಂಗದೇಹದಲ್ಲಿ ಪಂಚಮಹಾಭೂತಗಳು ಮತ್ತು 11 ಇಂದ್ರಿಯಗಳಿವೆ. ಸೃಷ್ಟಿ ಕಾಲದಲ್ಲಿ ಅವಕ್ಕೆ ಪಂಚಮಹಾಭೂತಗಳ ಅಂಶಗಳಿಂದ ಪೋಷಣೆ, ಉಪಚಯ ಇದೆ. ಅವನು ವ್ಯಕ್ತಿ ಸತ್ತಾಗ, ತಂದೆ ತಾಯಂದ್ರಿಂದ ಪಡೆದ ದೇಹ ಸತ್ತೋದಾಗ ಅವನ ದೇಹ ಮಣ್ಣಿಗೆ ಅಥವಾ ಬೆಂಕಿಗೆ ಹೋಗಿ ಸೇರ್ಕೊಂಡ್ಬಿಡ್ತದಲ್ಲ, ಆವಾಗ ಆ ಉಪಚಿತವಾದ ಕೆಲವು ಭಾಗದ ಕೆಲವು ಅಂಶಗಳು ಆಗ ಮಣ್ಣಿನಲ್ಲಿ ಹೋಗಿ ಸೇರ್ಕೊಳ್ಳೋದು. ಈ ಪಾಂಚಭೌತಿಕ ದೇಹ ತಂದೆ ದೇಹದಿಂದ ಬಂದದ್ದು ಅದಂತೂ ಸುಟ್ಟು ಹೋಗೇ ಹೋಗ್ತದೆ. ಅದಲ್ಲದೆ ಲಿಂಗದೇಹದಲ್ಲಿ ಆತನ ಜೊತೆಗೆ 11 ಇಂದ್ರಿಯಗಳು ಪಂಚಮಹಾಭೂತಗಳೇಂದು ಅವಕ್ಕೆ ಪಂಚಮಹಾಭೂತಗಳಿಂದ ಪೋಷಣೆ ಬಂದಿತ್ತಲ್ಲ, ಅವು ಕೂಡ ಹೊರಟೋಗ್ತವೆ ಒಂದಿಷ್ಟು. ಇನ್ನು ಕೆಲವು ಜೀವನ ಜೊತೆಗೆ ಹೊರಟೋಗ್ತವೆ ಅಂತ ತಾತ್ಪರ್ಯ. ಈ ತತ್ವ ಸಂಖ್ಯಾನದಲ್ಲಿ ಮತ್ತು ತತ್ವ ವಿವೇಕದಲ್ಲಿ 11 ಇಂದ್ರಿಯಗಳು ಅಥವಾ 12 ಇಂದ್ರಿಯಗಳು ಅಂತ ಏನು ವರ್ಣನೆ ಮಾಡಿದಾರಲ್ಲ, ಅವೆಲ್ಲವೂ ಕೂಡ ಈ ಇಲ್ಲಿ ಬಂದಿರೋದು ಪ್ರತಿಯೊಬ್ಬ ವ್ಯಕ್ತಿಗೂ ಬೇರೆ ಬೇರೆ ಇದೆ. ಎಷ್ಟು ಜನ ಜೀವರಿದ್ದಾರೋ ಅಷ್ಟು ಕರ್ಮೇಂದ್ರಿಯಗಳು, ಅಷ್ಟು ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು ಅವರೆಲ್ಲರಿಗೂ ಇದ್ದೇ ಇವೆ. ಅವೆಲ್ಲವನ್ನೂ ಇಲ್ಲಿ ವರ್ಣನೆ ಮಾಡಿರೋದು ಈ ತತ್ವ ಸಂಖ್ಯಾನ ಮತ್ತು ತತ್ವ ವಿವೇಕದಲ್ಲಿ. ಅವುಗಳನ್ನೇ ಅಸಂಸೃಷ್ಟ ಅನಿತ್ಯ ಅಂತ ಒಂದು ಕಡೆ, ನಿತ್ಯ ಅಂತ ಇನ್ನೊಂದು ಕಡೆ ಹೀಗೆ ವರ್ಣನೆ ಮಾಡಿದ್ದಾರೆ. ಎಲ್ಲವೂ ಕೂಡ ಅದರಲ್ಲೇ ಬಂದಿದೆ. ಈಗ ನಾನು ಹೇಳಿದ ವಿಚಾರ ಏನಿದೆಯಲ್ಲ, ಇದು ಬ್ರಹ್ಮಸೂತ್ರ ಭಾಷ್ಯದ 3ನೇ ಅಧ್ಯಾಯದ 1ನೇ ಪಾದದ 4ನೇ ಸೂತ್ರ, ಅಜ್ಞಾದಿಗತಿ ಶ್ರುತಿ ರೀತಿ ಚೇತ್ನ ಭಾಕ್ತತ್ವಾತ್ ಅಂತ. ಅಲ್ಲಿ ಬ್ರಹ್ಮ ಪುರಾಣದ ಮಾತು ಮತ್ತು ಬ್ರಹ್ಮಾಂಡದ ಪುರಾಣದ ಮಾತನ್ನು ಹೇಳಿದ್ದಾರೆ. ಪುರುಷಸ್ಯ ಮೃತವು ಬ್ರಹ್ಮನ್, ಒಬ್ಬ ಪುರುಷ ಮೃತನಾದರೆ, ಒಬ್ಬ ವ್ಯಕ್ತಿ ಮೃತನಾದರೆ ಅಲ್ಲಿರುವ ಪ್ರಾಣಗಳು ಅಂದ್ರೆ ಇಂದ್ರಿಯಗಳು ಅವು ಭಾಗತಃ ಏವ ಅಧಿದೈವಂ ಪ್ರಾಪ್ನುವಂತಿ, ಭಾಗತಃ ಅನುವೃಜಂತಿತಂ. ಅವನ ಇಂದ್ರಿಯಗಳ ಒಂದೊಂದು ಭಾಗ
ಅವೆಲ್ಲ ಅಗ್ನಿ ಮೊದಲಾದ ಅಧಿದೇವತೆಗಳಲ್ಲಿ ಸೇರಿ ಹೋಗ್ತವೆ. ಯಾಕಂದ್ರೆ ಪ್ರತಿಯೊಂದು ಇಂದ್ರಿಯಕ್ಕೂ ಒಬ್ಬೊಬ್ಬ ದೇವತೆ ಇದ್ದಾನೆ. ಅದರಲ್ಲಿ ವಾಕಿಗೆ ಅಗ್ನಿ, ಶ್ರೋತ್ರಕ್ಕೆ ಯಮ ಮೊದಲಾದವರು, ಚಂದ್ರ, ವರುಣ ಮೊದಲಾದವರು, ಹೀಗೆಲ್ಲ ಅನೇಕ ಜನ ದೇವತೆಗಳಿದ್ದಾರೆ, ದಿಗ್ದೇವತೆಗಳು ಮೊದಲಾದವರು. ಅವರು ಒಂದೊಂದು ಆಂಶಿಕವಾಗಿ ಆಯಾ ದೇವತೆಗಳನ್ನ ಹೋಗಿ ತಲುಪ್ತಾರೆ. ಅಧಿದೇವತೆಗಳಲ್ಲಿ ಹೋಗಿ ತಲುಪ್ತದೆ. ಇನ್ನೊಂದು ಭಾಗ ಅವನನ್ನು ಅನುಸರಿಸ್ತದೆ. ಅವನು ಭಾಗತಃ ಅನುವ್ರಜಂತಿತಂ, ಅವನು ದೇಹಾಂತರ ಪಡೆದಾಗ ಅವನಿಗೆ ಸಂಬಂಧಪಟ್ಟ ಅಂಶಗಳು ಕೆಲವು ಆತನ ಜೊತೆಗೆ ಮತ್ತೆ ಬರ್ತವೆ. ಇದು ಬ್ರಹ್ಮಪುರಾಣದಲ್ಲಿ. ಬ್ರಹ್ಮಾಂಡ ಪುರಾಣದಲ್ಲೂ ಇದೆ. ಮೃತಿಕಾಲೇ ಜಹತ್ಯೇನಂ ಪ್ರಾಣಭೂತಾನಿ ಪಂಚಚ. ವ್ಯಕ್ತಿ ಮರಣಿಸಿದಾಗ ಇಂದ್ರಿಯಗಳು, ಪಂಚಮಹಾಭೂತಗಳು ಭಾಗಶಃ ಜೀವನಿಂದ ವಿಯೋಗ ಹೊಂದುತ್ತವೆ. ಮತ್ತೆ ಕೆಲವು ಆತನ ಜೊತೆಗೆ ಹೋಗ್ತವೆ. ಕೆಲವು ಅಂಶ ಹೀಗೆ, ಕೆಲವು ಅಂಶ ಹಾಗೆ ಅಂತ ಅಲ್ಲಿ ಕೂಡ ಬಂದಿದೆ. ಈಗ ನಾವು ತಂದೆ ತಾಯಿಯಿಂದ ಪಡ್ಕೊಂಡಿರುವ ದೇಹ ಏನಿದೆಯಲ್ಲ, ಈ ದೇಹದಲ್ಲಿ ಇರುವಂತಹ ಕಣ್ಣು, ಕಿವಿ ಅಂತ ನಾವು ಯಾವ್ದನ್ನು ಹೇಳ್ತೀವಲ್ಲ, ಇವೆಲ್ಲವನ್ನು ಕೂಡ ಗೋಲಕ ಅಥವಾ ಸ್ಥಾನ ಅಂತ ಹೇಳ್ತಾರೆ. ಅಥವಾ ಇದು ಮ್ಯಾಗ್ನಿಫೈಯಿಂಗ್ ಗ್ಲಾಸ್. ಕಣ್ಣು ಒಳಗಡೆ ಇದೆ, ಆ ಕಣ್ಣಿನ ಹೊರಗಡೆನ ಒಂದು ಕನ್ನಡಕ ಇದ್ದಂತೆ ಇದು ಬೇಕು. ಇದಿಲ್ಲದೆ ಹೋದ್ರೆ ಅದು ಬರೀ ಕೆಲಸ ಮಾಡೋದಿಲ್ಲ. ಆದ್ರೆ ಇವು ಕೇವಲ ಜಡ. ಅವು ಜಡನೆ, ಆದ್ರೆ ಅನಾದಿ ಕಾಲದಿಂದಲೂ ಜೀವನ ಜೊತೆಗೆ ಅವು ಇದ್ದೇ ಇರ್ತವೆ. ಇದೇ ವಿಷಯ ಬ್ರಹ್ಮಸೂತ್ರ ಭಾಷ್ಯದ 2ನೇ ಅಧ್ಯಾಯದ 4ನೇ ಪಾದದಲ್ಲಿ ಕೂಡ ಆರಂಭದಿಂದಲೇ ಅದು ಬಂದಿದೆ. ಅಲ್ಲಿ ಓಂ ತಥಾ ಪ್ರಾಣಾಹ ಅಂತ ಒಂದು ಸೂತ್ರ, ಮತ್ತೆ ಗೌಣ್ಯ ಸಂಭವಾತ್ ಅಂತ ಇನ್ನೊಂದು ಸೂತ್ರ. ಅಲ್ಲಿ ಮಹಾಭಾರತದ ಭವಿಷ್ಯತ್ ಪರ್ವದ ಒಂದು ಶ್ಲೋಕ ಉದ್ಧರಿಸಿದ್ದಾರೆ. ನಿತ್ಯಾನಿ ಏತಾನಿ ಸೌಕ್ಷ್ಮೇಣ ಹಿ ಇಂದ್ರಿಯಾಣಿ ತು ಸರ್ವಶಃ ತೇಷಾಂ ಭೂತೈರುಪಜಯ ಸೃಷ್ಟಿಕಾರ್ಯೇ ವಿಧೀಯತೆ. ಇದು ನೋಡಿ, ಪಂಚಮಹಾಭೂತಗಳಿಗೆ ಒಂದು ಪೋಷಣೆ ಆಗ್ತದೆ ಅಂತ ನಾವು ಹೇಳಿದ್ವಲ್ಲ, ಅದು ಇಲ್ಲಿ ಬಂದಿರೋದು. ಎಲ್ಲ ಇಂದ್ರಿಯಗಳು ಕೂಡ ಸೂಕ್ಷ್ಮ ರೂಪದಿಂದ ಇಂದ್ರಿಯಗಳು ನಿತ್ಯವೇ ಆಗಿವೆ. ಸೃಷ್ಟಿ ಕಾಲದಲ್ಲಿ ಆ ಇಂದ್ರಿಯಗಳಿಗೆ ಪಂಚಮಹಾಭೂತಗಳಿಂದ ಉಪಚಯ ಅಥವಾ ಪೋಷಣೆ ಆಗ್ತದೆ. ಇದು ನಾವು ಮಹಾಭಾರತದ ಆಧಾರದಿಂದ ಅಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಮತ್ತೆ ಭಾಗವತ ತಾತ್ಪರ್ಯದಲ್ಲಿಯೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರ ಇದೆ. 2ನೇ ಸ್ಕಂದದಲ್ಲಿ ಅದು ಬಂದಿದೆ. ಚಿನ್ಮಾತ್ರಾಣಿ ಇಂದ್ರಿಯಾಣ್ಯಾಹು ಮುಕ್ತಾನಾಂ ಅನ್ಯದೇವತು ತಾನ್ಯೇವ ಜಡಯುಕ್ತಾನಿ ಹಿ ಅಭಿನ್ನಾನಿ ಸ್ವರೂಪತಃ. ಭಾಗವತ ತಾತ್ಪರ್ಯ 2ನೇ ಸ್ಕಂದ 2ನೇ ಅಧ್ಯಾಯ ಅಲ್ಲಿ 24ನೇ ಶ್ಲೋಕದಲ್ಲಿ ಆ ವಿಷಯ ಬಂದಿದೆ. 23ನೇ ಶ್ಲೋಕದಲ್ಲಿ ಸಹೈವ ಗಚ್ಚೇ ಮನಸೇಂದ್ರಿಯೈಶ್ಚ ಅಂತ ಹೀಗಲ್ಲಿ ಬಂದಿದೆ. ಅಲ್ಲಿ ಈ ಸಾಧಕನಾದವನು ವೈಕುಂಠದ ಅಮುಕ್ತ ಸ್ಥಾನಕ್ಕೆ ಹೋಗಿ ಕೂತಿರ್ತಾನೆ. ಇನ್ನೂ ಪರಮ ಮುಕ್ತಿ ಅವನಿಗೆ ಆಗಿರೋದಿಲ್ಲ, ಅದಕ್ಕಿನ್ನೂ ವಿಳಂಬ ಇರ್ತದೆ. ಆದ್ರಿಂದ ಜಡವಾದ ಮನಸ್ಸು, ಜಡವಾದ ಇಂದ್ರಿಯಗಳ ಜೊತೆಗೇನೆ ಅಲ್ಲಿ ಹೋಗಿ ಕೂತಿರ್ತಾನೆ. ತಂದೆ ತಾಯಿನಿಂದ ಬಂದಿರುವಂತಹ ಭೌತ ದೇಹವನ್ನು ಕಳ್ಕೊಂಡಿರ್ತಾನೆ, ಅದೀಗಿರೋದಿಲ್ಲ. ಆದರೆ ಮತ್ತೆ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಹೇಗೆ? ಇನ್ನೂ ಮುಕ್ತಿಯ ವಿಳಂಬ ಇದೆ. ಅಲ್ಲಿ ಹೇಗೆ ಅಂದ್ರೆ ಜಡವಾದ ಮನಸ್ಸು ಮತ್ತು ಇಂದ್ರಿಯಗಳ ಜೊತೆಗೆ ಅವನು ಇರ್ತಾನೆ ಅಂತ ಬಂದಿದೆ. ಅಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಸಹೈವ ಗಚ್ಚೇನ್ ಮನಸೇಂದ್ರಿಯ ಇಷ್ಟ ಅನ್ನೋದರ ವಿವರಣೆ ಬ್ರಹ್ಮಪುರಾಣದ್ದಿದೆ. ಚಿನ್ಮಾತ್ರಾಣಿ ಇಂದ್ರಿಯಾಣ್ಯಾಹು ಮುಕ್ತಾನಾಂ ಅನ್ಯದೈವತು ಅಂತ ಬಂದಿದೆ. ಅದಕ್ಕೇನರ್ಥ? ಮುಕ್ತರ ಇಂದ್ರಿಯಗಳು ಅವರ ಜೀವ ಸ್ವರೂಪದಿಂದ ಅಭಿನ್ನವಾದಂತಹ ಇಂದ್ರಿಯಗಳು, ಚಿನ್ಮಯ ಇಂದ್ರಿಯ ಅಂತಾರೆ ಅವಕ್ಕೆ. ಸಂಸಾರದಲ್ಲಿ ಆ ಚಿನ್ಮಯ ಇಂದ್ರಿಯಗಳು ಜಡವಾದ ಇಂದ್ರಿಯಗಳ ಜೊತೆಗೆ ಮಿಶ್ರವಾಗಿರ್ತವೆ ಅಂತ ಹೀಗೆ ಬಂದಿದೆ. ಆ ಜಡವಾದ ಇಂದ್ರಿಯಗಳು ಎಲ್ಲಿರ್ತವೆ ಅಂದ್ರೆ ಲಿಂಗದೇಹದಲ್ಲಿ ಅನಾದಿ ಕಾಲದಿಂದಲೂ ಇದ್ದೇ ಇರ್ತವೆ ಅಂತ ಅದರ ತಾತ್ಪರ್ಯ ಇದೆ. ಇದು ಭಾಗವತ ತಾತ್ಪರ್ಯದಲ್ಲಿ ಬಂದ ವಿಷಯ. ಬೃಹದಾರಣ್ಯಕ ಉಪನಿಷತ್ತಿನ 3ನೇ ಅಧ್ಯಾಯ ಅಥವಾ 5ನೇ ಅಧ್ಯಾಯ ಅಲ್ಲಿ ಆರ್ತಭಾಗ ಬ್ರಾಹ್ಮಣ ಅದರೊಂದು ಅಧ್ಯಾಯದ ಭಾಗ, ಅಲ್ಲಿ ಕೊನೆಯ ಮಂತ್ರ ಒಂದಿದೆ. ಅಲ್ಲಿ ಕೂಡ ಒಂದಿಷ್ಟು ವಿಷಯಗಳು ಬಂದಿವೆ. ಆದರೆ ಅಲ್ಲಿ ಈ ಜಡವಾದ ಇಂದ್ರಿಯಗಳ ಬಗ್ಗೆ ಬಂದಿಲ್ಲ, ಇಂದ್ರಿಯ ದೇವತೆಗಳ ಬಗ್ಗೆ ಮಾತ್ರ ಬಂದಿದೆ. ಅದು ಕೂಡ ನಮಗೆ ಗೊತ್ತಿರಬೇಕು. ದೇಹಾದುತ್ಕ್ರಮ್ಯ ಯಾತಾನಾಂ ದೇವಾ ಭಾಗತ ಏವತು ಸಾಧಿದೈವಂ ವ್ರಜಂತ್ಯತ್ಯ ಭಾಗತಃ ಅನುವ್ರಜಂತಿತಂ. ಜೀವ ಮರಣ ಹೊಂದಿದಾಗ ಇಂದ್ರಿಯಾಭಿಮಾನಿ ದೇವತೆಗಳು ಒಂದು ರೂಪದಿಂದ ವಿಷ್ಣುವಿನ ಜೊತೆಗೆ ಹೋಗ್ತಾರೆ.
ತಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಕರ್ಕೊಂಡು ಹೋಗುವಂತಹ ವಿಷ್ಣುವನ್ನೇನು ಬಂದಿರ್ತಾನೆ ಅವನು ಹಿಂಬಾಲಿಸ್ತಾರೆ. ಇನ್ನೊಂದು ರೂಪದಿಂದ ತಮ್ಮ ಮೂಲ ರೂಪಕ್ಕೆ ಹೋಗ್ತಾರೆ. ಮತ್ತೊಂದು ರೂಪದಿಂದ ಉತ್ಕ್ರಮಿಸಿದ ಜೀವನ ಜೊತೆಗೆ ಇರ್ತಾರೆ. ಜೀವ ಹುಟ್ಟುವಾಗ ಮತ್ತೆ ಹುಟ್ಟುತ್ತಾರೆ ಅಂತ ಹೀಗೆಲ್ಲ ಒಂದಿಷ್ಟು ವಿಷಯ ಅಲ್ಲೂ ಕೂಡ ಬಂದಿದೆ. ಅಲ್ಲಿಗೆ ಇವತ್ತಿನ ಭಾಗ ಸಮಾಪ್ತ ಆಗಿದೆ.